ಎಲ್ಲೋ ಬೋರ್ಡ್ ರೋದ್ನೆಗಳು. ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಬಾರೋ ಅಪರೂಪದ ಮುಳ್ಳಂದಿ. ಇವತ್ತು ಬೆಳಗ್ಗೆನೆ ಎದ್ದಿದ್ದೀನಿ. ಕಂಗ್ರಾಚುಲೇಷನ್ ಬ್ರದರ್. ನಮ್ಮ ಆಫೀಸಲ್ಲಿ ಒಂದು ಟೂರ್ನಮೆಂಟ್ ಇಕ್ಕವ್ರೆ. ಅಂತಂದರೆ ನಾವು ಕೆಲಸ ಮಾಡ್ತಾ ಇದೀವಲ್ಲ, ಅದು ಒಂದು ಸಬ್ಸಿಡಿಯರಿ ಕಂಪ್ನಿ. ಇನ್ನೂ ದೊಡ್ಡ ಕಂಪ್ನಿ ಅದದ. ಆ ಕಂಪ್ನಿಯವರು ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಕ್ರಿಕೆಟ್ ಮ್ಯಾಚ್ನ ಇಟ್ಟವ್ರೆ ಬರೋ ಬುಧವಾರ. ಅದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಎಲ್ಲರೂ ಇವತ್ತು ಸೇರವ್ರೆ. ಆಯ್ತು, ಆಮೇಲೆ ನನ್ನೂ ಕೂಡ ಕರೆದಿದ್ರು. ಆಯ್ತು, ಆಮೇಲೆ ಅಲಾರಾಮ್ ಇಟ್ಟಿದ್ದೆ. ಆಯ್ತು, ಆಮೇಲೆ ಎದ್ದೆ. ಆಯ್ತು, ಆಮೇಲೆ ಆಫ್ ಮಾಡಿಬಿಟ್ಟು 5:30ಗೆ ಮನೆ ಕಂಡೆ. ಆಯ್ತು, ಆಮೇಲೆ ತಿರ್ಗಿ ಅವ್ನ ಪಾಪ ನಮ್ಮ ಪವನು 2 ಸಲ ಫೋನ್ ಮಾಡ್ದ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು ಪವನ್ ಯಾರು ಅಂತ. ಶ್ರೀರಾಮದೂತಂ. ನಾನು ಎತ್ತದೆ ಒಂದ್ಸಲಿ, ಆಮೇಲೆ ಇನ್ನೊಂದ್ಸಲ ಎತ್ತಲಿಲ್ಲ, ಅಂದರೆ ಮನೆಗೊಂಬಿಟ್ಟಿದ್ದೆ. ಆಮೇಲೆ ಇನ್ನೊಂದ್ಸಲ ಎತ್ತದೆ, ಬರಲ್ಲ ಅಂತ ಹೇಳಿದೆ. ಅವನು ಕೆಟ್ಟ ನನ್ನ ಮಗನೇ ಅಂದ್ಬಿಟ್ಟು ಆಯ್ತು, ಆಮೇಲೆ ಸುಮ್ಮನೆ ಇದಾದ. ಇವತ್ತು ಮಂಗಳವಾರ ರಜಾದೆ ನನಗೆ. ಅಕ್ಕಿ ಡೆಲಿವರಿ ಕೂಡ ಹೋಯ್ತಿದ್ದೀನಿ. ಇಲ್ಲಿ 3 ಮೂಟೆ ಇದ್ದು, 1 ಮೂಟೆ ಗಾಡಿ ಮೇಕ್ ಮಾಡಿದ್ದೀನಿ. ಇಲ್ಲಿ 2 ಮೂಟೆ ಅವೆ. ಇವತ್ತು 2 ಆರ್ಡರ್ ಅವೆ. ಒಂದು ತುಮಕೂರ್ಗೆ ಬೇರೆ ಕಳಿಸ್ಬೇಕು. ಜಾಲಿಗೋ ಜಾಲಿಗೋ ಜಾಲಿ ಜಾಲಿಗೋ, ಜಾಲಿಗೋ ಜಾಲಿಗೋ ಜಾಲಿ ಜಾಲಿ ಗೋ. ಬೆಂಗಳೂರಲ್ಲಿ ಒತ್ತಂತೆ ಗಾಡಿ ಓಡ್ಸಕ್ಕೆ ಪಾರಿ ಅಂದ್ರೆ ಪಾರಿ ಖುಷಿ. ಯಾಕೆಂದ್ರೆ ಫುಲ್ಲು ಫ್ರೀ ಇರ್ತದೆ. ಒಂಚೂರು ಮಧ್ಯಾಹ್ನ ಆಯ್ತಾ ಸಂಧೆ ಆಯ್ತಾ ಟ್ರಾಫಿಕ್ ಆಯ್ತದೆ. ಏನು ಮಾಡಕ್ಕಾಗಲ್ಲ, ಜನಸಂದಣಿ ಇದ್ದವು. ಟ್ರಾಫಿಕ್ ಎಲ್ಲ ಕಾಮನು. ಬೆಂಗಳೂರು ಚೆನ್ನಾಗಿಲ್ಲ ಅನ್ನೋರು ದಯವಿಟ್ಟು ಊರು ಬಿಟ್ಬಿಡಿ. ನೀವೇನು ಇಲ್ಲಿ ಇರಕ್ ಹೋಗ್ಬಿಡಿ. ಇಲ್ಲೇನೋ ಯಾರೇನ್ ಕೇಳ್ಕೊಂಡಿಲ್ಲ ನಿಮ್ನ. ದಯವಿಟ್ಟು ನೀವ್ ಇಲ್ಲೇ ಇರ್ಬೇಕು. ನಿಮ್ ಕಾಲ್ ಕಟ್ಕತೀವಿ ಇಲ್ಲೇ ಇರ್ಬೇಕು ಅಂತ ಯಾರೇನ್ ಕೇಳ್ಕೊಂಡಿಲ್ಲ. ನಾವ್ ಎಲ್ಲಿರ್ತೀವೋ ಅಲ್ಲಿನ ನಾಡು ನುಡಿಗೆ ಮರ್ಯಾದೆ ಕೊಡ್ಬೇಕು. ಅಲ್ಲಿನ ಸಂಸ್ಕೃತಿಗೆ ನಾವು ಮರ್ಯಾದೆ ಕೊಡ್ಬೇಕು. ಅಲ್ಲಿನ ಭಾಷೆ ರೀತಿ ಹೀಗೆ ನಾವು ಮರ್ಯಾದೆ ಕೊಡ್ಬೇಕು. ತಾಲೋದಂಗೆ ಆಡಿದ್ರೆ ನಾವು ಕನ್ನಡಿಗರಲ್ಲವೋ. ನಿಮಗೆ ಸರಿಯಾದ ಕಾನೂನಿನ ಪಾಠವನ್ನ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಹಿಂಗೆ ಮುಂದುವರಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬೆಂಗಳೂರು. ಕಳ್ಳ ಸೂರ್ಯ ನನ್ಗೆ ಮುತ್ ಕೊಡ್ತಾವನೆ. ಕಳ್ಳ ಹುಡುಗಿನ ಮುತ್ಕೊಡಕ್ ಬಂದಿದ್ಯಲ್ಲ ಸೂರ್ಯ. ಒಳ್ಳೇದ್ ಮಾಡ್ತದೆ ಏನ್ರಿ ಸೂರ್ಯ ನಿಮ್ಗೆ? ಒಳ್ಳೇದ್ ಮಾಡ್ತದ, ಒಳ್ಳೇದ್ ಮಾಡ್ತದ. ನನ್ಗೆ ನನ್ ಮಕ ನೋಡ್ಕೊಳಕ್ ಆಯ್ತಾ ಇಲ್ಲ. ಪಾಪ ನೀವ್ ನೋಡ್ತಾ ಇದೀರಿ. ಒತ್ತನತೆ ಮಕನ ತೊಳಿಲಿಲ್ಲ, ಹಂಗೆ ಬಂದ್ಬಿಟ್ಟೆ. ಅಯ್ಯೋ ಅದೇನ್ ಯಾವಾಗ್ಲೂ ಮಕ ತೊಳ್ದಿ ಅಂದ್ಬಿಟ್ಟು. ಇದ್ ನೋಡಿದ್ರೆ ಬೆಳಗ್ಗೆ ಎದ್ದಿದ್ದೀನಿ ಅಲ್ವೇ, ಅದೊಂಥರ ನಿಮ್ಗೆ ದೆವ್ವ ತರ ಕಾಣಿಸ್ತಾ ಇರ್ಬೇಕು. ಇವಾಗ ತಾನೇ ಡೆಲಿವರಿ ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ಇವಾಗ ಮೇಡಮ್ ಅವ್ರಿಗೆ ಕಾಲ್ ಮಾಡ್ತೀನಿ, ನೋಡೋಣ ಏನಂದರು. ಮ್ಯಾಮ್ ಲೊಕೇಶನ್ಗೆ ಬಂದಿದ್ದೀನಿ ಮ್ಯಾಮ್, ಮನೆ ಮುಂದೆ ನಿಂತಿದ್ದೆ. ಓಕೆ ಬರ್ತೀನಿ ಮ್ಯಾಮ್, ಬರ್ತೀನಿ. ಮೇಡಮ್ಮು ಕನ್ಫರ್ಮೇಶನ್ ಕೊಟ್ಟರು. ಇವಾಗ ಮೇಲೆ ಎತ್ಕೊಂಡು ಹೋಗ್ಬೇಕು. ಹೋಯ್ತೀನಿ ಇವಾಗ. ಹೆಂಗದೆ ನೋಡ್ರಿ ನಮ್ ಬೆಂಗಳೂರು. ಫುಲ್ಲು ಗ್ರೀನರಿ. ಎಲ್ಲಾ ಕಡೆನೂ ಹಿಂಗೆ ಇರ್ಲಿಕ್ಕನಪ್ಪ. ಹಿಂಗೆ ಕಾಪಾಡ್ಕೊಳ್ಳಿ ನಮ್ಮ GB ಅವರು, ನಮ್ಮ BBMP ಅವರು, BD ಅವರು. ಹಿಂಗೆಯ ಉಳಿಸ್ಲಿ ಬೆಂಗಳೂರು. ಎಲ್ಲಿಂದ ತರ್ಲಿ ದುಡ್ಡು? ಜಾಸ್ತಿ ಮರಗಳ ಕಡಿಯೋದು ಬೇಡ, ಮರಗಳನ್ನ ಜಾಸ್ತಿ ನೆಡಂಗಾಲಿ. ಬೆಂಗಳೂರು ತಂಪಾದ ವಾತಾವರಣದಲ್ಲಿರ್ಲಿ. ಅಕ್ಕಿ ಕೊಟ್ಟು ಬಂದಾಯ್ತು 2 ಮೂಟೆ. ಇವಾಗ ಇನ್ನೊಂದು ಮೂಟೆ ಇದೆ ಇಲ್ಲೇ ಕಡುಬಗೆರೆ ಕ್ರಾಸ್ ಹತ್ರ. ಅಲ್ಲೇ ಕೊಟ್ಬಿಟ್ಟು ಊರ್ ಕಡೆಗೆ ಹೋಯ್ತೀನಿ. ಈ ಕಾರ್ಗೆ ಇವತ್ತು ಒಂದು ಸ್ವಲ್ಪ ಕೆಲಸ ಇತ್ತು. ಏನು ಕೆಲಸ ಅಂತಂದ್ರೆ ಇನ್ಸೂರೆನ್ಸು ಲ್ಯಾಪ್ಸ್ ಆಗಿತ್ತು. ಸೊ ಇನ್ಸೂರೆನ್ಸಾಗಿ ಕಟ್ಸೋಕ್ಕೋಸ್ಕರ ನಮ್ಮೂರಂದೇ ಒಂದು ಅಣ್ಣ ಕಟ್ತದೆ. ಅಣ್ಣನ ಹತ್ರಕ್ಕೆ ಹೋಯ್ತವನಿ. ಬನ್ನಿ ಎಷ್ಟಾದದು ಇನ್ಸೂರೆನ್ಸ್ ಅಮೌಂಟು, ಎಲ್ಲ ಬೋರ್ಡ್ ಕತೆ ಹೆಂಗೆ ಏನು ಅಂತೆಲ್ಲ ತಿಳಿಸ್ಕೊಟ್ಟು. ಇದೇ ನಮ್ಮ ರಥಕ್ಕೆ ನಾವು ಇನ್ಶೂರೆನ್ಸ್ ಮಾಡಿಸೋದಕ್ಕೆ ಬರ್ತಾ ಇರೋದು. ಇವತ್ತು ಇನ್ಶೂರೆನ್ಸ್ ಮಾಡ್ತಾ ಇರೋರು ಬೇರೆ ಯಾರು ಅಲ್ಲ, ನಮ್ಮೂರವರೇ, ನಮ್ಮ ಮನೆ ಮುಂದವರೇ, ನಮ್ಮ ಅಣ್ಣವರೇ, ರಾಕೇಣ ಅಂತೇಳಿ. ಇವರೇ ರಾಕೇಣವರು. ನಮಸ್ಕಾರ ರಾಕೇಣ. ನೀವು ಯಾವ್ಯಾವ ಕಂಪ್ನಿದ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀಣ? ನಮ್ದು ಆಲ್ ಕಂಪ್ನೀಸ್ ಇದೆ. ನಮ್ದು ಬಂದು ಯಲಂಕಾದಲ್ಲಿ ಆಫೀಸ್ ಇದೆ. ಸೊ ನೀವು ಆಫೀಸ್ ಹತ್ರನೂ ಬರ್ಬೋದು. ಇಲ್ಲ ಅಂತಂದ್ರೆ ನಮ್ಮ ಇನ್ಸೂರೆನ್ಸ್ ಕಂಪ್ನಿಲಿ ಸ್ಪೆಷಾಲಿಟಿ ಏನಂತಂದ್ರೆ ನೀವು ಯಾವುದೇ ವೆಹಿಕಲ್ ಅಲ್ಲಿ, ಒಂದು 2 ವೀಲರ್ ಅಲ್ಲಿ ಡೈರೆಕ್ಟ್ ಮನೆ ಹತ್ರನೇ ಬಂದ್ ಮಾಡ್ಕೊಡ್ತೀವಿ. ಇದೊಂದೇ ಒಳ್ಳೆ ಬೆನಿಫಿಟ್ ಇದೆ. ಸೊ ನೀವು ಯಾವುದೇ ಕಂಪ್ನಿ, ನೀವು ಯಾವುದೇ ಕೇಳಿದ್ರು ನಾವು ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಓಕೆ. ಅದೇ
ಒಳ್ಳೇದಣ್ಣ. ಇವಾಗ ನನಗೆ ಫುಲ್ ಕಡಿಮೆ ಮಾಡ್ಕೊತಾ ಇದ್ದೀರಾ? 100% ಮಾಡೋಣ ಬನ್ನಿ. ಮತ್ತೆ ಬರೀ ಯಾವುದೇ ರೀತಿ ವೆಹಿಕಲ್ ಇದ್ರೂ ಮಾಡ್ಕೊಡ್ತೀರಾ? ಹೆಲ್ತ್ ಲೈಫ್ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಯಾವುದೇ ಅಲ್ಲಿ ಪ್ರತಿಯೊಂದನ್ನು ಕೂಡ ಮಾಡ್ಕೊಡ್ತೀವಿ. ಇನ್ಸೂರೆನ್ಸ್ ಕ್ಯಾಟಗರಿಲಿ ಯಾವ್ದು ಬರುತ್ತೆ ಪ್ರತಿಯೊಂದು ಮಾಡ್ಕೊಡ್ತೀವಿ. ಹಂಗಂದ್ರೆ ಒಂದ್ಸಲಿ ನಮ್ಮ ವೀಕ್ಷಕ ಮಹಾಪ್ರಭುಗಳಿಗೆ ನಿಮ್ಮ ನಂಬರ್ ಹೇಳ್ಬಿಡಿ. 9738807079. ನಾನು ಕೂಡ ಇದನ್ನ ಹಾಕಿದ್ದೀನಿ. ಈ ನಂಬರ್ಗೆ ನಿಮ್ಗೆ ಯಾರಿಗಾದ್ರೂ ಇನ್ಶೂರೆನ್ಸ್ ಯಾವುದೇ ರೀತಿ ಇನ್ಶೂರೆನ್ಸ್ ಬೇಕು ಅಂದಲ್ಲಿ, ಯಾವುದೇ ವೆಹಿಕಲ್ಗೆ ಇನ್ಶೂರೆನ್ಸ್ ಬೇಕು ಅಂದಲ್ಲಿ ರಾಕೇಶ್ ಅಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹುಡುಗ ತುಂಬಾ ಒಳ್ಳೆ ಹುಡುಗ, ಏನೋ ಕಷ್ಟ ಬಿದ್ದು ಬೆಳೀತಾವನೆ. ಆದಷ್ಟು ಜನ ಇವ್ರನ್ನ ಫಾಲೋ ಮಾಡಿ ದಯವಿಟ್ಟು. ತುಂಬ ಧನ್ಯವಾದಗಳು. ನನ್ನ ಗಾಡಿದು ಎಲ್ಲ ಇನ್ಶೂರೆನ್ಸ್ನ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡವ್ರೆ. ಎಷ್ಟಾಯಿತು ಮತ್ತು ಎಲ್ಲೋ ಬೋರ್ಡ ರೋದ್ನೆಗಳು, ನನಗಾಗಿರ್ತಕ್ಕಂಥ ರೋದ್ನೆಗಳನ್ನ ನಾನು ಹೇಳ್ತೀನಿ. ಎಲ್ಲರಿಗೂ ಪಾಪ ಕೆಲವರು ಎಲ್ಲೋ ಬೋರ್ಡಿಂದನೇ ಜೀವನ ಕಟ್ಕೊಂಡಿರೋರು ಅವರೇ, ತುಂಬ ಚೆನ್ನಾಗಿ ಬದುಕ್ತಾ ಇರೋರು ಅವರೇ. ಅವ್ರಿಗೆ ನಾನು ಡಿಮೋಟಿವೇಟ್ ಮಾಡ್ತಾ ಇಲ್ಲ. ನನಗಾಗಿರ್ತಕ್ಕಂಥ ಅನುಭವಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇರಿ ಎಷ್ಟಾದದು ಏನು ಅಂತ ಹೇಳ್ತೀನಿ. ಇನ್ಶೂರೆನ್ಸ್ದಾಯಿತು. ಇವಾಗ ಎಮಿಷನ್ ಟೆಸ್ಟಿಗೆ ಬಂದಿದ್ದೀನಿ. ಈ ಎಮಿಷನ್ ಟೆಸ್ಟ್ ಆದಮೇಲೆ FC ಮಾಡಿಸ್ಬೇಕು. FC ಆದಮೇಲೆ ಒಂದು ಪ್ಯಾನಿಕ್ ಬಟನ್ ಹಾಕಿಸ್ಬೇಕು. ಅಷ್ಟಾದರೆ ನನ್ನ ಗಾಡಿ ಫುಲ್ ರೆಡಿ. ಮತ್ತೇನೋ ಒಂಚೂರು ಇನ್ಶೂರೆನ್ಸು ಯಾವುದೋ ಒಂದು ಫೋಟೋ ವಿಡಿಯೋ ಕರೆಕ್ಟಾಗಿ ಆಗಿರಲಿ ಅಂದ್ಬಿಟ್ಟು ಮತ್ತೆ ಮಾಡ್ಸೋಕೆ ಹೋಗಿದ್ದು. ಇವಾಗ ಊರ ಕಡೆಗೆ ಹೋಗ್ತಾ ಇದೆ. ಊರ ಕಡೆಗೆ ಹೋಗಿ ಮುಂಚೆ ನಾನು ಕಾರ ಅಲ್ಲಿ ನಿಲ್ಸಿದ್ದೀನಿ, ನೀವು ಕಾಣ್ತಾ ಇರ್ಬೋದು. ಇವಾಗ ನಾನು ನನ್ನ ಸ್ನೇಹಿತನ ಮನೆ ಹತ್ರ ಬಂದಿದ್ದೀನಿ, ಟೀ ಕಾಯಿಸ್ತೀನಿ ಅಂತಂದ. ಅಭಿ ಬಾರು ನನ್ನ ಕಂದ. ಇವ ಯಾರೇ? ಅವ್ರ ಬಾವ ಅವರೇ. ಅದಕ್ಕೋಸ್ಕರ ನಾನು ಜೋರಾಗಿ ಮಾತಾಡೋಕ್ಕಾಯ್ತಿಲ್ಲ. ನೋಡಿ ನನಗೋಸ್ಕರ ಟೀ ಕಾಯಿಸ್ತಾನೆ. ನೋಡಿ ಸಿಕ್ಸ್ ಪ್ಯಾಕ್ ಸಿದ್ಧ. ಓಹೋ ನನ್ನ ಯಜಮಾನ್ರು ಇವರು ರೀ ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಭಿ ಒಂದು ಟೀ ಅಂಗಡಿ ನಾನು ಮಟ್ಲ. ಅಭಿಗೆ ಇವಾಗ ಬಾಯಿ ಹೇಳ್ತಾ ಇದ್ದೀನಿ. ಇವಾಗ ನಾನು ನಮ್ಮ ಊರ್ ಕಡೆಗೆ ಹೋಗ್ಬೇಕು. ಟಾಟಾ ಬೇ, ಟಾಟಾ ಬತ್ತಿದೆ. ಇವಾಗ ನಾನು ಊರ್ ಕಡೆಗೆ ಹೋಗ್ತಾ ಇದ್ದೀನಿ. ಅಭಿ ಕರ್ದೆ ಬರೋಲ್ಲ ಅಂತಂದ. ನೋಡಿ ನನ್ನ ಇಮೇಲೆ ಬರ್ತಾ ಇರ್ತಾನೆ ವಿಡಿಯೋದಲ್ಲಿ. ಇವನ ಹೆಸರು ಅಭಿ ಅಂತ. ನಮಸ್ಕಾರ ಮಾಡ್ತಾವನೆ. ನನ್ನ ಹೆಸರು ಗೊತ್ತಲ್ಲ ನಿಮಗೆ, ಡಿಗ್ರಿ ಹೋಲ್ಡರ್ ಅಂತ. ಜೊತೆಗೆ ಏನಂತಂದ್ರೆ ಇವಾಗ ಕಾರು ಫುಲ್ಲು ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ಇಲ್ಲಿ ಬೈತಾವ್ ನನಗೆ. ಇನ್ಸೂರೆನ್ಸ್ ಮಾಡಿಸಿದೀನಿ, 16,000 ಆಗದೆ. ಆಮೇಲೆ ಎಮಿಷನ್ ಟೆಸ್ಟ್ ಮಾಡಿಸಿದೀನಿ, ಒಂದು FC ಮಾಡಿಸ್ಬೇಕು, ಹೋಗಿ ಮಾಡಿಸ್ಕೊಡ್ತೀನಿ ಅಂತವೆ. ಅದಕ್ಕೋಸ್ಕರ ಊರಿಗೆ ಹೋಗ್ತಾ ಇದೀನಿ. ಇವಾಗ 3ನೇ ಆರ್ಡರ್ನ ಕಂಪ್ಲೀಟ್ ಮಾಡಾಯ್ತು. ಇವತ್ತು ಬಾರಿ ಅಂದ್ರೆ ಬಾರಿ ಖುಷಿಲಿದ್ದೀನಿ. ಹಿಂಗೆ ಆರ್ಡರ್ಗಳನ್ನ ಕೊಡ್ತಾ ಇರಿ. ಒಳ್ಳೆಯ ಆಹಾರ ತಿನ್ನಿ, ಆರೋಗ್ಯಕರವಾಗಿರಿ. ಜೊತೆಗೆ ಇನ್ನೊಂದು ಹೇಳೋದೇಳಪ್ಪ ಅಂತಂದ್ರೆ, ಮತ್ತೆ ಇನ್ನೇನು ಹೇಳೋದು ಅಂತಂದ್ರೆ, ಭಾರಿ ಅಂದರೆ ಭಾರಿ ಖುಷಿ ಆಯ್ತದೆ. ಇವತ್ತು ಕೊನೆ ಆರ್ಡ್ರ್ ಇದ್ದಿದ್ದು ಅವಾಗಲೇ ಹೇಳಿದ್ನಲ್ಲ, ಕಡುಬ್ಗೆರೆ ಇಲ್ಲಿ ಜನಪ್ರಿಯ ಅಪಾರ್ಟ್ಮೆಂಟ್ ಹತ್ರ ಇತ್ತು. ಇವಾಗ ಕೊಟ್ಬಿಟ್ಟು ಊರ್ ಕಡೆಗೆ ಹೋಯ್ತಾವನಿ. ಅಯ್ಯೋ ಬೆಂಗಳೂರು ಬಿಟ್ಟಿದ್ದು 2 ಗಂಟೆ, ಈಗಾಗಲೇ 4:16, ಇನ್ನೂ ಊರಿಗೆ ಹೋಗಿಲ್ಲ. ಕಾರಣ ಏನಂತಂದ್ರೆ, ಮಾಗಡಿ ಆದ್ಮೇಲೆ ಜುಟ್ನಳ್ಳಿಂದ ಮುಂದೆ ರೈಟ್ ಸೈಡ್ಗೆ ನಮ್ಮ ಬ್ರದರ್ ಒಬ್ರದ್ದು ಊರದೆ, ಯುವ ರೈತರು ಅವರು. ಇಲ್ಲಿ ಫೋಟೋ ಹಾಕಿದ್ದನಲ್ಲ ಇವರೆಯ ನಂದೀಶ್ ಅಣ್ಣ ಅಂತೇಳಿ. ಅವರು ಕೂಡ ವಿಡಿಯೋಸ್ನ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ, ತುಂಬ ಚೆನ್ನಾಗಿ ಮಾಡ್ತಾರೆ. ವಿಡಿಯೋಸ್ ಮಾಡ್ತಾರೆ ಅನ್ನೋದಕ್ಕಿಂತ ಯುವ ರೈತರು ಅನ್ನೋದಕ್ಕಿಂತ ಸಾವಯವ ಕೃಷಿ ಮಾಡ್ತಾರೆ. ಭಾರಿ ಅಂದರೆ ಭಾರಿ ಖುಷಿ ಆಯಿತು. ನಾನು ಹಿಂಗೆ ಬರ್ತಾ ಇದ್ದೀನಿ ಅಣ್ಣ ಅಂತಂದೆ. ಊಟ ಬೇರೆ ಕೊಟ್ರಿ ಇವತ್ತು. ಅದು ಎಂಥ ಊಟ, ತಲೆ ಮಾಂಸ. ಕಾರು ಅಂತಂದರೆ ಬರೀ ಖರ್ಚು. ಈಗ ಡೀಸೆಲ್ ಹಾಕಿಸ್ತಾ ಇದ್ದೀವಿ. ಡೀಸೆಲ್ ಅಣ್ಣ ಬೇಜಣ್ಣ ವಿಡಿಯೋ ಮಾಡಿದ್ರೆ 1,500,000. ಕಾರ್ ಆಚೆಗೆ ತೆಗಿಯೋಗಿಲ್ಲ. ಅವಾಗ ಇನ್ಶೂರೆನ್ಸ್ಗೆ ಒಂದು 10,000 ಕಟ್ಟಿದ್ದೀನಿ. ಇವಾಗ 1,500,000 ಡೀಸೆಲ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ FC ಇನ್ಶೂರೆನ್ಸು ಎಲ್ಲ ಮಾಡಿಸೋಳಿಗೆ ಎಲ್ಲ ಕೂದಲೇ ಉದ್ರೋಗ್ಬಿಡ್ತವೆ. ಎಂತೋ ಊರಿಗೆ ಬಂದು ತಲುಪ್ದೆ. ಊರಿಗೆ ಬಂದಾದ್ಮೇಲೆ ನಾನು ಹಿಂಗೆ ಕಾಣ್ತಾವನಿ. ಹೆಂಗೆ ಕಾಣ್ತಾ ಇದ್ದೀನಿ ಅಂದರೆ ಹಂಗೆ ಕಾಣ್ತಾ ಇದ್ದೀನಿ. ಊರಿಗೆ ಅವಾಗಲೇ ಬಂದೆ, ಮೊಬೈಲು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು, ಚಾರ್ಜರ್ಗೆ ಹಾಕಿದೆ. ಇದು ನಮ್ಮ ಮನೆ, ಇಲ್ಲಿರುವುದು ನಮ್ಮ ಅರಮನೆ. ಇವನ ಹೆಸರು ಚೇತನ್ ಅಂತ. ನಾನು ವಿಡಿಯೋದಲ್ಲಿ ಅವಾಗ ಕಾಣ್ತಾ ಇರ್ತೀನಿ. ನಿಮಗೆ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪಾತ್ರಗಳನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಚೇತು ಆಯ್ ಮಾಡು. ನಮ್ಮ ಅಂಟಮನ್ ಚಾನಲ್ನ ಗತ್ತು ಅಂತ ತಿಳ್ಕೊಬೇಕು, ಗತ್ತು ಅಂತ ತಿಳ್ಕೊಳ್ಳಿ. ನಡಿ ತೋರ್ಸು. ಮತ್ತೆ ಹಾಲು ಕರಿತಾ ಇದ್ರೆ ಜೋರಾಗಿ ಹೇಳ್ಬೇಕು. ಏನು ಮಾಡ್ತಾ ಇದ್ರು? ಹಾಲು ಕರಿತಾವ್ರೆ.
ಅಲ್ಲಿ ಕನ್ನಡಿಗರು ಇದ್ದಾರೆ ಸ್ವಲ್ಪ ಏನೋ ನಮ್ಮ ತಾಯಿಯವರು ಈಗ ತಾನೇ ಹಾಲು ಕರೆದು ಬಿಟ್ಟು ಆಚೆಗೆ ಬಂದಿದ್ದಾರೆ. ಹಾಗಾಗಿ ನಾವು ಕೇಳ್ತಾ ಇದೀವಿ, ಶಿವಮ್ಮನವ್ರೆ ಹಾಲು ಕರೆದು ಬಿಟ್ಟು ಆಚೆಗೆ ಬಂದಿದ್ದೀರಲ್ಲ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಟ್ಟಿರಿ? ಜೋರಾಗಿ ಹೇಳಿ, ಎಲ್ಲಿಗೋ ಕೇಳಿಸ್ಲಿ. ಹೇಳಿ ಶಿವಮ್ಮನವ್ರು, ಇರ್ಲಿ ಹೇಳಿ ಹೇಳಿ. ಹಾಂ ಅಸ್ಕವೇರಲ್ಲ, ಇರ್ಲಿ ಹೇಳಿ, ಇಲ್ಲಿ ಹೇಳಿ, ಅವಾಗ ಮಾತಾಡಿರುತ್ತೆ ಇಲ್ಲಿ. ಡಿಲೀಟ್ ಮಾಡಕ್ಕದ ಹೇಳು ಹೇಳು. ಏನಂತ ಹೇಳಿ. ನೀವು ಆಲ್ಕರ್ ಬದಲಲ್ಲಿ ಹೆಂಗೆ ಅನ್ನಿಸ್ತಾರೆ? ಹೊಸ್ಕವೇರು ಅಂತಲ್ಲ, ಅದು ಹೇಳು. ಕವಿ ಅಂದ್ರೆ ಬೋರಪ್ಪರ ಅಕ್ಕನ ಮಗಳು ಶಿಲ್ಪ ಅಂತ ಎಲ್ಲ ಕೇಳ್ತಾ ಇದ್ರು. ಮಾಡ್ತಿದ್ದೀರಿ ವಿಡಿಯೋ ಇಷ್ಟ ಆಯ್ತು, ಜೋರಾಗಿ ಹೇಳು, ಅಲ್ಲಿ ಸಾಂಗ್ ಕೇಳಿಸ್ಬಿಡ್ತು ಜಾಸ್ತಿ. ವಿಡಿಯೋ ಇಷ್ಟ ಆಯ್ತು ಅಂತ ಕೇಳ್ತಾ ಇದ್ರು. ಇವಾಗ ಹೇಳಾಯ್ತು, ಹಾಲು ಕರೆದಿದ್ರ ಬಗ್ಗೆ ಹೇಳು. ಅವ್ರಿಗೆಲ್ಲ ಥ್ಯಾಂಕ್ಸ್. ಅಕ್ದಿರಾ ಉದಿರಾ ಇದು ಯಾರ್ಯಾರು ನೋಡಿದಿರಿ ಎಲ್ಲರೂ ಥ್ಯಾಂಕ್ಸು ನಿಮಗೆ, ಒಳ್ಳೇದಾಗ್ಲಿ. ಅಲ್ಲೊಬ್ಬ ಅವ್ನು ನೋಡಿ, ಏಯ್ ಇಲ್ಲಿ ನೋಡು, ಐ ಮಾಡು ಬತ್ತಿರು. ಹೇಳಿ ಶಿವಮ್ಮನವ್ರೆ, ಹಾಲು ಕರ್ಬಿಟ್ಟು ಬಂದ್ರಲ್ಲ, ನಿಮ್ಗೆ ಹೆಂಗ ನಾವು ಉದಯ ಮೂವೀಸಿಂದ ಬಂದಿದ್ದೀವಿ. ಬರೆಯ ಕಮಾ ಬಾ. ಕಾಣುತ್ತಾರೆ 3 ಸಿಂಹಗಳು, ನ್ಯಾಯ ನೀತಿ ಧರ್ಮದಕ್ಕೂ ಆದ್ರೆ ಕಾಣದ ನಾಲ್ಕು ಸುಮ್ಮನೆ ಸಿಂಹ. ಹೊಟ್ಟೆ ಎತ್ತುತ್ತದೆ ಸಿಂಹ ಅಂತೆ ಸಿಂಹ. ಹೇಳಿ ಶಿವಮ್ಮನವ್ರೆ, ಹಾಲು ಕರೆದ್ರಲ್ಲ, ಇದ್ರ ಬಗ್ಗೆ ಏನು ಅನ್ನಿಸ್ತು? ಎಷ್ಟು ಲೀಟ್ರ್ ಹಾಲು ಕರೆದ್ರಿ ಶಿವಮ್ಮನವ್ರೆ? ಗಂಡ ಹೆಂಡ್ತಿರು 5-6 ಲೀಟ್ರ್ ಕರೆದ್ರ? ಎಷ್ಟು ಲೀಟ್ರ್? ನಾವು ಉದಯ ಮೂವೀಸ್ ಬಂದಿದ್ದೀವಿ. ಏನೋ ಸಾಧಾರಣ 5 ಲೀಟರ್ ಹಾಲು ಕರಿತೀವಿ. ಎಷ್ಟು ಲೀಟ್ರಿಗೆ ಎಷ್ಟು ಶಿವಮ್ಮನವ್ರೆ? 30 ರೂಪಾಯಿ ಹಾಕ್ತಾರೆ. 30 ರೂಪಾಯಿ ಕರೆ ಚೋರ್ ಮನೆ ಇದಾಗ. 1 ಲೀಟ್ರ್ 1 ಕ್ವಾರ್ಟರ್ ಎಣ್ಣೆ 40 ಇದ್ರೆ 50 ರೂಪಾಯಿ. 30 ರೂಪಾಯಿ ಹಾಲು ಕೊಟ್ರೆ ಜಗ. ಅಯ್ಯಯ್ಯೋ ಹೇಳಿ ಶಿವಮ್ಮನವ್ರೆ. ಇವರು ಪಾತ್ರ ಪರಿಚಯ, ಇವರು ನಮ್ಮ ತಾಯಿಯವರು. ಇವರು ಅವಾಗ ಬರ್ತಾ ಇರ್ತಾರೆ ವಿಡಿಯೋದಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಇವ್ರ ಮತ್ತೆ ಸಾಕತೆ ಈಗ ಹಾಲು ಹಾಕೊಂಡು ಬರ್ತಾ ಇದಾರೆ. ಆಯ್ ಮಾಡತ್ತೆ ಮತ್ತೆ ಫಸ್ಟ್ ಟೈಮು ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಿದೆ. ಇವ್ರ ಫ್ರೆಂಡ್ಸು ಕತ್ಲಾದ್ಮೇಲೆ ಕುತ್ಕೋತಾರೆ, ಇಲ್ಲೇ ಕುತ್ಕೊ ಮಾತಾಡ್ತಾರೆ. ಟಾಟಾ, ಆಮೇಲೆ ಸಿಗೋಣ. ಬಾಯ್. ಬನ್ನಿ ಚರ್ಪ್ತೀನಿ, ಸುಸ್ತಾಗಿದ್ರಿ ವಿಡಿಯೋ ನೋಡಿ.